ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ರಿಗೂ ಸುಸ್ವಾಗತ. ಎರಡನೇ ಟೆಸ್ಟಲ್ಲಿ ಯಾವ್ಯಾವ ರೀತಿ ನಮ್ಮ ಇಂಡಿಯಾ ಬೌಲಿಂಗ್ ಮಾಡ್ತು ಎಲ್ಲ ಅಪ್ಡೇಟ್ಗಳನ್ನ ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಮೊದಲ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ಟಕರ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದ ಒಂದು ಲೈಕ್ ಕೊಡಿ, ಪ್ಲೀಸ್ ಎಲ್ಲ ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡೋಣ. ಎರಡನೇ ಟೆಸ್ಟಲ್ಲಿ ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ಟೆಸ್ಟಲ್ಲಿ ಯಾವ್ಯಾವ ರೀತಿ ನಡೀತು ಎಲ್ಲ ಇನ್ಸಿಡೆಂಟ್ ಎಲ್ಲ ಹೇಳ್ತೇನೆ ಈ ವಿಡಿಯೋದಲ್ಲಿ. ಅದೇ ರೀತಿಯಾಗಿ ಮೊದಲಿಗೆ ನಮ್ಮ ಇಂಡಿಯಾ ಟಾಸ್ನ ಗೆದ್ದುಬಿಟ್ಟು ಹೋದ ಬಾರಿ ಬ್ಯಾಟಿಂಗ್ ಆಡಿತ್ತು. ಅದೇ ರೀತಿಯಾಗಿ ಈ ಬಾರಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಬೌಲಿಂಗ್ ಮಾಡಿತ್ತು. ಅಂದರೆ ಬಾಂಗ್ಲಾದೇಶ್ ಬ್ಯಾಟಿಂಗ್ ಆಬ್ವಿಯಸ್ಲಿ ಬರಲೇಬೇಕು. ಅದೇ ರೀತಿಯಾಗಿ ಮಳೆ ಕಾನ್ಪುರ್ ಗ್ರೌಂಡ್, ಗ್ರೀನ್ ಗ್ರೌಂಡಲ್ಲಿ ಇವತ್ತು ರೇನಿ ಡೇ ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ಕ್ರೌಡ್ ಇದ್ದರೂ ಕೂಡ ಫುಲ್ ಡೇ, ಅಂದರೆ ಒಂದು ಸೆಷನ್ ಕೂಡ ಸರಿಯಾಗಿ ಕಂಪ್ಲೀಟ್ ಆಗಲಿಲ್ಲ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಮೊದಲೇ ಟಾಸೇ ಡಿಲೇ ಆಗಿತ್ತು. ಅಂದರೆ 9 ಗಂಟೆಗೆ ಆಗಬೇಕಾಗಿದ್ದ ಟಾಸ್ 10:15 ಅಂದರೆ ಎಲ್ಲ ಅಂಪೈರ್ಸ್ಗಳೆಲ್ಲ ಗ್ರೌಂಡಲ್ಲಿ ವಾಕಿಂಗ್ ಮಾಡಿ ಯಾವ ರೀತಿ ಕಂಡೀಷನ್ ಇದೆ ಎಲ್ಲ ಅನಾಲಿಸಿಸ್ ಎಲ್ಲ ಮಾಡಿ ನಂತರ ಆ ರೀತಿ ಟಾಸ್ ಆಯಿತು. ಅಂದರೂ ಅದು 10:30 ಸಮಥಿಂಗ್ ಏನೋ 10:30 ಆಗಿತ್ತು. ಅದೇ ರೀತಿಯಾಗಿ 11 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಯಿತು. ಲಂಚ್ ಟೈಮಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿದ್ದು. ಅದೇ ರೀತಿಯಾಗಿ ಅಲ್ಲೂ ಕೂಡ ಕ್ರೌಡಲ್ಲಿ ಸ್ವಲ್ಪ ಗಲಾಟೆ ಎಲ್ಲ ಆಗ್ತಾಯಿತ್ತು. ಅದೇ ರೀತಿಯಾಗಿ 11 ಗಂಟೆಯಿಂದ ಏನು ಮ್ಯಾಚ್ ಸ್ಟಾರ್ಟ್ ಆಯಿತು ಅದರಲ್ಲಿ ನೆಕ್ಸ್ಟ್ ಒಂದು ಸೆಷನ್ ಕೂಡ ಕರೆಕ್ಟಾಗಿ ಕಂಪ್ಲೀಟ್ ಆಗಿಲ್ಲ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಲಂಚ್ ಸೆಷನ್ ಸ್ವಲ್ಪ ಆಟ ಆಡ್ತಿದ್ರು ಅಂತಲೇ ಹೇಳ್ಬೋದಾಗಿದೆ. ಸ್ವಲ್ಪ ಮಳೆ ನಿಂತಿತ್ತು. ಅದೇ ರೀತಿಯಾಗಿ 12:30ಗೆ ಲಂಚ್ ಬ್ರೇಕ್ ಕೊಟ್ಟಿದ್ರು. ಅದೇ ರೀತಿಯಾಗಿ 35 ಓವರ್ ಅದೇ ಲಾಸ್ಟ್. ಅಂದರೆ ನೆಕ್ಸ್ಟ್ ಗ್ರೌಂಡಲ್ಲಿ ಲೈಟ್ ಪ್ರಾಬ್ಲಮಿಂದ ಮ್ಯಾಚ್ ಬಂದಾಯಿತು. ಅದರದ್ದೇ ನೆಕ್ಸ್ಟ್ ಮಳೆ ಶುರು ಆಯಿತು. ಇದು ಫುಲ್ ಅಂದರೆ ಗ್ರೀನ್ ಗ್ರೌಂಡ್ ಕಾನ್ಪುರದಲ್ಲಂತೂ ಫುಲ್ ಇವತ್ತು ಫಸ್ಟ್ ಡೇನೇ, ಅಂದರೆ ಸೆಕೆಂಡ್ ಟೆಸ್ಟ್ನ ಫಸ್ಟ್ ಡೇನೇ ಫುಲ್ ರೇನಿ ಡೇ ಅಂತಲೇ ಹೇಳ್ಬೋದಾಗಿದೆ. ಫುಲ್ಲು ಅಲ್ಲಲ್ಲ ಅಂತಲೇ ಹೇಳ್ಬೋದಾಗಿದೆ. ಮೊದಲಿಗೆ ವೆಟ್ ಲೈಟ್ ಅದದ್ದು ಪ್ರಾಬ್ಲಮ್ ಆಯಿತು. ಅದೇ ರೀತಿಯಾಗಿ ಗ್ರೌಂಡಲ್ಲೆಲ್ಲ ಒಂದೊಂದೇ ಪ್ರಾಬ್ಲಮ್ ಆಯ್ತಾಯಿತ್ತು. ಅದೇ ರೀತಿಯಾಗಿ ಗ್ರೌಂಡಲ್ಲಿ ಒಬ್ಬರಿಗೆ ಏನೋ ಫ್ಯಾನ್ಸ್ಗೆ ಬಾಂಗ್ಲಾದೇಶ್ ಟೈಗರ್ ಡ್ರೆಸ್ ಹಾಕೋ ಬಂದಿದ್ರಂತೆ, ಅವ್ರಿಗೇನೋ ತುದುಕಿದ್ದಾರೆ ಅಂತ ನಮ್ಮ ಇಂಡಿಯನ್ ಫ್ಯಾನ್ಸೇ 2 ಗೂಸನ್ನು ಇಟ್ಟಿದ್ದಾರೆ ಅಂತ ಎಲ್ಲ ರಿಪೋರ್ಟ್ಸ್ಗಳು ಹರಿದಾಡ್ತವೆ. ಅಂದರೆ ಇದು ಇಟ್ಟೋದು ಕೂಡ ಹೌದು. ಯಾಕಂತ ಅಂದರೆ ಎಲ್ಲ ನಮ್ಮ ಇಂಡಿಯಾ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಕಾನ್ಪುರ್ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದೇ ಆಗಿರೋದ್ರಿಂದ ಇಂಡಿಯಾದವ್ರಿಗೆ ಏನಾದರೂ ಸ್ಲೆಡ್ಜಿಂಗ್ ಮಾಡಿದ್ರೆ ನಮ್ಮ ಇಂಡಿಯಾ ಫ್ಯಾನ್ಸ್ ಬಿಡೋದೇ ಮಾತೇ ಇಲ್ಲ. ಅದೇ ರೀತಿಯಾಗಿ ಬಾಂಗ್ಲಾದೇಶ್ನ ಟೈಗರ್ ಡ್ರೆಸ್ ಹಾಕೋ ಬಂದವ್ರಿಗೇನೋ 1-2 ಗೂಸ ಇಟ್ಟಿದ್ದಾರೆ ಅಂತ ಎಲ್ಲ ರಿಪೋರ್ಟ್ಸ್ಗಳು ಹರಿದಾಡ್ತೇವೆ. ಇದು ಹೌದು. ಯಾಕಂತ ಹೇಳಿದರೆ ಏನೋ ಸಿರಾಜ್ ಅವ್ರಿಗೆ ಏನೋ ಬೌಂಡ್ರಿ ಲೈನಲ್ಲಿ ಏನೋ 1-2 ಮಾತಿನ ಚಕಮಕಿ ಏನೋ ಆಯ್ತಂತೆ. ಅಂದರೆ ಏನೋ ಸಿರಾಜ್ ಅವ್ರಿಗೇನೋ ಈ ಬಾಂಗ್ಲಾದೇಶ್ನ ಫ್ಯಾನ್ಸ್ ಏನೋ ಹೇಳಿದ್ರಂತೆ. ಅದಕ್ಕಾಗಿ ಕಾನ್ಪುರ್ ಫ್ಯಾನ್ಸ್ ಅಂತೂ ಬಿಡಲಿಲ್ಲ. ಅವ್ರಿಗೆ 2 ಗೂಸ ಇಟ್ಟು ಅಲ್ಲೇ ನಿಮ್ಮ ಮುಂದೆ ಡಿಸ್ಪ್ಲೇ ಆಗ್ತಿರ್ಬೋದು ಯಾವ ರೀತಿ ಅವನ ಫೋಟೋ, ಯಾವ ರೀತಿ ಅವನ ದೇಹವನ್ನು ಮಾಡಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಸ್ಯಾಡ್. ಒಂದು ಕಡೆ ನಗು, ಯಾಕಂತ ಹೇಳಿದ್ರೆ ಇಂಡಿಯಾ ಫ್ಯಾನ್ಸ್ ಮುಂದೆ ಅವರು ಈ ರೀತಿ ಮಾಡ್ತಿದ್ದಾರಲ್ಲ ಅಂತ. ಅಂದರೆ ಬಾಂಗ್ಲಾದೇಶದಲ್ಲಿ ಹೋಗಿ ಮಾಡ್ತಿದ್ರು ಓಕೆ ಆಗಿತ್ತು ಆಬ್ವಿಯಸ್ಲಿ. ಅದು ಇಂಡಿಯಾದಲ್ಲಿ ಬಂದ್ಕೊಂಡು ಇಂಡಿಯಾ ಫ್ಯಾನ್ಸ್ಗೆ ಆ ರೀತಿ ಮಾಡ್ತಿದ್ರು, ಲಿಟ್ರಲಿ ಸಿಕ್ಕಾಪಟ್ಟೆ ನಗು ಬರುತ್ತೆ. ಅದೇ ರೀತಿಯಾಗಿ ಬ್ಯಾಡ್ ನ್ಯೂಸ್. ಯಾಕಂತ ಹೇಳಿದ್ರೆ ಇಂಡಿಯಾ ಕ್ರಿಕೆಟಲ್ಲಿ ಈ ರೀತಿ ಡ್ಯಾಶಿಂಗ್ ಎಲ್ಲ ಮಾಡೋದು ಸಿಕ್ಕಾಪಟ್ಟೆ ಕಡಿಮೆ. ಯಾಕಂತ ಹೇಳಿದರೆ ಎಲ್ಲ ಲಿಟ್ರಲಿ ಏನು ಮಾಡಲಿಕ್ಕೂ ಬರೋದಿಲ್ಲ, ಆಗೋಗೋದು ಏನು ಮಾಡಲಿಕ್ಕೂ ಬರೋದಿಲ್ಲ. ಅದೇ ರೀತಿಯಾಗಿ ಮ್ಯಾಚ್ ಸಮರಿಗೆ ಬಂದರೆ 35 ಓವರ್ಗಳಂತೂ ಇವತ್ತು ಆಟ ಆಡಿದ್ದು. 107 ರನ್ನಿಗೆ 3 ವಿಕೆಟ್. ಅದರಂತೂ ಮೊದಲಿಗೆ ಶರೀಫುಲ್ ಇಸ್ಲಾಂ ಹಾಗೂ ಜಹೀರ್ ಅವರು 24 ಬಾಲ್ಗೆ 0 ರನ್. ಇವ್ರು ಯಾಕೆ ಬ್ಯಾಟಿಂಗ್ ಮಾಡಬೇಕಾಯಿತು ಅಂತ ಯಶಸ್ವಿ ಜೈಸ್ವಾಲ್ ಅವರು ಯಾವ ರೀತಿ ಬ್ರೇಕ್ ಥ್ರೂನ ಆಕಾಶ್ದೀಪ್ ಅವರು ಮೊದಲಿಗೆ 2 ವಿಕೆಟ್ನ ಓಪನರ್ಸ್ಗಳನ್ನು ಯಾವ ರೀತಿ ಪೆವಿಲಿಯನ್ ಕಡೆ ಕಳಿಸಿದ್ರು. ಅಂದರೆ 24 ಬಾಲ್ 0 ರನ್ ಇದ್ದರು. ಇವರೊಂದು ಯಶಸ್ವಿ ಜೈಸ್ವಾಲ್ ಅವರು ಗಲ್ಲಿಯಲ್ಲಿ ಒಳ್ಳೆ ಕ್ಯಾಚ್ ಹಿಡಿದಿದ್ದು. ಅದೇ ರೀತಿಯಾಗಿ ಜಕೀರ್ ಅವರು ಒಳ್ಳೆ ಫಾರ್ಮಲ್ಲಿ ಇದ್ದರು, 18 ರನ್ ಏನೋ ಸಮಥಿಂಗ್ ಹೊಡೆತಿದ್ರು. ಇವ್ರನ್ನೂ ಕೂಡ LBW ಮಾಡಿ ಆಕಾಶ್ದೀಪ್ ಅವರು ಇಲ್ಲಿ ಇಂಡಿಯಾ ರಿವ್ಯೂ ತಗೊಂಡು ಅವ್ರನ್ನ ವಿಕೆಟ್ ತೆಗೆದಿತ್ತು. ಅದೇ ರೀತಿಯಾಗಿ ಶಾಂತೋ ಹಾಗೂ ಮೊಮಿನುಲ್ ಅವರ ಪಾರ್ಟ್ನರ್ಶಿಪ್ ಸ್ವಲ್ಪ ಬಿಲ್ಡ್ ಆಗ್ತಾಯಿತ್ತು. ಶಾಂತಿ ಅವರು 31 ರನ್ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಅಶ್ವಿನ್ ಅವ್ರಿಗೆ LBW ಮೂಲಕ, ಅಂದರೆ ಶುಭ್ಮನ್ ಗಿಲ್ ಅವರು ಇಲ್ಲಿ ಕ್ಯಾಚ್ ಅಂತ ಸಿಕ್ಕಾಪಟ್ಟೆ ಕ್ರೌಡ್ ಆಗಿದ್ರು. ಅದೇ ರೀತಿಯಾಗಿ ಇಲ್ಲಿ LBW ಮೂಲಕ ಅದೊಂದು ವಿಕೆಟ್ ಆಯಿತು 31 ರನ್ಗೇನೋ. ಅದೇ ರೀತಿಯಾಗಿ ಇವಾಗ ಮೊಮಿನುಲ್ ಹಾಗೂ ಇಬ್ಬರು ಆಟ ಆಡ್ತಾ ಇದ್ದಾರೆ. ಮೊಮಿನುಲ್ ಮತ್ತು ಶಕೀಬ್ ಅಲ್ ಹಸನ್ ಏನೋ ಆಟ ಆಡ್ತಾ ಇದ್ದಾರೆ. ಇದು ನೋಡೋಣ ಯಾವ ರೀತಿ ಮುಂದೆ ಹೋಗುತ್ತೆ ಅಂತ. 107 ರನ್ 3 ವಿಕೆಟನ್ನು ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು ಸೆಕೆಂಡ್ ಟೆಸ್ಟ್ನ ಡೇ 1 ಅನಾಲಿಸಿಸ್ ಆಗಿತ್ತು. ನಾಳೆಗೆ ಏನಾದರೂ ಮತ್ತೆ ಮಳೆ ಏನಾದರೂ ನಿಲ್ವತ್ತಾ ಏನಂತ ಕಮೆಂಟ್ ಮೂಲಕ ತಿಳಿಸ್ಬೇಕಾಗಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.